ಒಬ್ಬ ಬಂದಲ್ಲ ಕೊನೆಗೂ ಅಂತ. ಏನಪ್ಪ ಇಷ್ಟೊಂದು ಬೆಳೆದ್ಬಿಟ್ಟಿದೆಯಾ ನೀನು, ಬಾಬಾ ನಾವಿಬ್ಬರು ಆಟ ಆಡೋಣ ಅಂತ ಕರೆಯುತ್ತೆ. ಅವ್ನು ಹೇಳ್ತಾನೆ, ಈಗ ನಿನ್ನ ಜೊತೆಲ್ಲ ಆಟ ಆಡೋಕ್ಕಲ್ಲ ನಂಗೆ ಟೈಮ್ ಇಲ್ಲ, ನಾನು ಸಂಸಾರಸ್ಥ, ಈಗ ನನಗೆ ಮದುವೆ ಆಗಿದೆ, ಮಕ್ಕಳಾಗಿದೆ ಅಂತ ಹೇಳ್ತಾ. ಹೌದಾ ಅಂತ ಹೇಳಿದಾಗ, ಸರಿ ನೀನು ಯಾಕೆ ಬೇಸರದಲ್ಲಿದೆಯಲ್ಲ ಅಂತ ಕೇಳ್ತೀನಿ. ಏನು ಹೇಳೋದು, ನಾನಿರೋ ಮನೆಯೆಲ್ಲ ಸೋರ್ತಾ ಇದೆ, ನನಗೆ ಒಂದು ಹೊಸ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಮರ ಇಂಥದ್ದೆಲ್ಲ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅಷ್ಟೇ, ನಾನು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ನಾನು ಇದ್ದೀನಲ್ಲ, ನನ್ನ ಈ ರೆಂಬೆ ಕೊಂಬೆನೆಲ್ಲ ಯಾವ್ದು ನಿನಗೆ ಯೂಸ್ ಆಗುತ್ತೆ, ಚೆನ್ನಾಗಿದೆ, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿ ಮನೆ ಕಟ್ಕೊಳ್ಳಪ್ಪ, ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅವನು ಆ ಸೇಬಿನ ಮರದ ಕೆಲವೊಂದು ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಹೋಗಿ ಮನೆ ಕಟ್ಸ್ಕೊಳ್ತಾನೆ. ಅವ್ನು ಹೋಗೋಕ್ಕಿಂತ ಮುಂಚೆ ಅದು ಸೇಬಿನ ಮರ ಮತ್ತೆ ಅದನ್ನೇ ಹೇಳುತ್ತೆ, ನೋಡಪ್ಪ ನೀನು ಡೈಲಿ ಬರೋಕ್ಕಾಗದೆ ಅಥವಾ ವರ್ಷಕ್ಕೊಂದ್ಸರಿ ಬರೋಕ್ಕಾಗದೆ ಇರೋ ಪರವಾಗಿಲ್ಲ, ಯಾವಾಗಾದ್ರೂ ಒಂದ್ಸರಿ ಬಂದು ನಾನು ನೋಡ್ಕೊಂಡು ಹೋಗು, ನನಗೆ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಕಳಿಸಿರುತ್ತೆ.